ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ನಲ್ಲಿ ನೀವು ಕಟಿಂಗ್ ಮಾಡುವಾಗ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಏನೇನೆಲ್ಲ ಪ್ರಾಬ್ಲಮ್ ಮಾಡ್ತೀರಾ, ಎಲ್ಲಿ ತಪ್ಪು ಮಾಡ್ತೀರಾ, ಸೊ ಯಾವ ತಪ್ಪು ಮಾಡಬಾರ್ದು, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಸೊ ನಂದು ಇಂಟರ್ಮೀಡಿಯೇಟ್ 9th ಬ್ಯಾಚ್. ಸೊ ಸುಮಾರು ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ದೀನಿ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಬ್ಯಾಚ್ ಯಾವಾಗ ಶುರುವಾಗುತ್ತೆ ಅಂತ. ಪ್ರತಿ ಬ್ಯಾಚು ಪ್ರತಿ ಕೋರ್ಸ್ಗೂ ನಾನು 1 ಮಂತ್ ಡಿಫ್ರೆಂಟ್ ಇಟ್ಟಿರ್ತೀನಿ, 1 ಮಂತ್. ಸೊ ರೀಸೆಂಟ್ ಆಗಿ ಫೆಬ್ರವರಿ 6ನೇ ತಾರೀಕು 13ನೇ ಬ್ಯಾಚ್ ಬೇಸಿಕ್ ಕೋರ್ಸ್ ಶುರುವಾಗಿದೆ. ಸೊ ನೆಕ್ಸ್ಟ್ ನಿಮಗೆ ಬೇಸಿಕ್ ಕೋರ್ಸ್ ಬೇಕು ಅಂತ ಅಂದ್ರೆ ಮಾರ್ಚ್ ಮಂತ್ ಅಲ್ಲೇ, ಓಕೆನಾ, 5 ಅಥವಾ 6 ಅಥವಾ 7 ಈ ತರ ಡೇಟ್ ಅಲ್ಲಿ ಶುರು ಆಗುತ್ತೆ. ಸೊ ಇವಾಗ ನಾನು ಇಂಟರ್ಮೀಡಿಯೇಟ್, ಸೊ ಬೇಸಿಕ್ ಕಂಪ್ಲೀಟ್ ಆಗಿರೋರುಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ 4 ಡಾಟ್ ಬ್ಲೌಸ್ ಏನಿದೆ ಅದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇಲ್ದಿರಾ, ಯಾವುದೇ ಪ್ರಾಬ್ಲಮ್ ಇಲ್ದಿರಾ, ಯಾರಿಗೆ ಸ್ಟಿಚಿಂಗ್ ಮಾಡಕ್ಕೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ ಬರುತ್ತೆ, ಸೊ ಅಂತವರು ಈ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಸೊ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಹೊರಗಡೆ ಅಂದ್ರೆ ನನ್ನ ಹತ್ರ ಬೇಸಿಕ್ ಮಾಡ್ದಿರಾ, ಸೊ ಹೊರಗಡೆಯಿಂದ ಯಾರಾದ್ರೂ ಸೇರ್ಕೊಳ್ತೀವಿ ಅಂದ್ರೆ ಸೊ ಅಂತವರು ದಯವಿಟ್ಟು ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಇಂಟರ್ಮೀಡಿಯೇಟ್ಗೆ ಜಾಯಿನ್ ಆಗಿ. ನಾರ್ಮಲ್ ಬ್ಲೌಸ್ ಅಲ್ಲೇ ನೀವು ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಅಂತ ಅಂದ್ರೆ ಮಧ್ಯಮ, ಬೇಸಿಕ್ ಅಂದ್ರೆ ಸ್ಟಾರ್ಟಿಂಗ್, ಇಂಟರ್ಮೀಡಿಯೇಟ್ ಬಂದು ಮಧ್ಯಮ ಅಂತ. ಸೊ ಸ್ಟಾರ್ಟಿಂಗು ಏನು ಬೇಸಿಕ್ ಇದೆ ಸೊ ಅದೇ ನಾಲೆಡ್ಜ್ ನಿಮ್ಗೆ ಇಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರಿ ವೇಸ್ಟ್, ಟೈಮ್ ವೇಸ್ಟ್, ಮನಿ ವೇಸ್ಟ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಹೊರಗಡೆಯಿಂದ ಯಾರ್ಯಾರು ಸೇರ್ಕೊಳ್ತೀರಾ ಅಂತವ್ರು, ಕಡೆ ಯಾರು ಸೇರ್ಕೊಳ್ತಾ ಇದ್ದೀರಾ ಅಂತವ್ರಿಗೆ ನಾ ಹೇಳ್ತಾ ಇರೋದು, ಕಂಪಲ್ಸರಿ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಮಾತ್ರ ಇಂಟರ್ಮೀಡಿಯೇಟ್ ಜಾಯಿನ್ ಆಗಿ. ಈ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ನಂದೇ ಬೇಸಿಕ್ ಇದೆ, ಸೊ ಅದರಲ್ಲಿ ನಾನು ನಿಮ್ಮನ್ನ ಪರ್ಫೆಕ್ಟ್ ಆಗಿ 4 ಡಾಟ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಲೆವೆಲ್ಗೆ ರೀಚ್ ಮಾಡ್ತೀನಿ. ಸೊ ದಯವಿಟ್ಟು ಬೇಸಿಕ್ ಸೇರ್ಕೊಳ್ಳಿ, ಓಕೆನಾ. ಇದ್ರ ಮೇಲೆ ನಿಮ್ ಇಷ್ಟ. ಸೊ ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಮಾಡ್ತಾ ಇದಾರೆ ಸೊ ಅಂತವ್ರು ನನ್ನ ಹತ್ರನೇ ಇಂಟರ್ಮೀಡಿಯೇಟ್ ಗೆ ಕಂಟಿನ್ಯೂ ಮಾಡ್ತಾ ಇದಾರೆ, ಸೊ ಓಕೆನಾ. ಸೊ ನೆಕ್ಸ್ಟ್ ಕಟೋರಿ ಬ್ಲೌಸ್ ಆದ್ಮೇಲೆ ಟ್ರೆಡಿಷನಲ್ ಗೌನ್. ಸೊ ಟ್ರೆಡಿಷನಲ್ ಗೌನ್ ಅಂದ್ರೆ ಸ್ಯಾರಿನಲ್ಲಿ ಟ್ರೆಡಿಷನಲ್ ಆಗಿ ಗೌನ್ ನ ಸ್ಟಿಚ್ ಮಾಡೋದು ಈಗೆಲ್ಲ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಅದು ಅಷ್ಟೇ ನಿಮ್ಗೆ ವಿತ್ ಕಟಿಂಗ್, ಸ್ಟಿಚಿಂಗ್ ನೋಟ್ಸ್ ವಿತ್ ಬಾಡಿ ಮೆಷರ್ಮೆಂಟ್. ಸೊ ಅದಾದ್ಮೇಲೆ ಅಂಬ್ರಲಾ ಗೌನ್ ಹೇಗ್ ಕಟಿಂಗ್ ಮಾಡೋದು, ಹೇಗ್ ಸ್ಟಿಚಿಂಗ್ ಮಾಡೋದು, ಸೊ ಇದೆಲ್ಲ ಕಂಪ್ಲೀಟ್. ಸೊ ಏನಿದೆ ಇದೆಲ್ಲ ಟಫ್ ಸಬ್ಜೆಕ್ಟ್. ಸೊ ಇದರಲ್ಲೆಲ್ಲ ಆಲ್ಮೋಸ್ಟ್ ನಾನು ಟಫ್ ಇಟ್ಟಿರೋದು, ಆಲ್ಮೋಸ್ಟ್ ಅಲ್ಲ ಫುಲ್ ನಾನು ಟಫ್ ಇಟ್ಟಿರೋದು. ಸೊ ಹಾಗಾಗಿ ಹೇಳ್ತಾ ಇರೋದು, ಬೇಸಿಕ್ ಕಂಪ್ಲೀಟ್ ಆಗಿರೋರು ಈ ಕೋರ್ಸ್ಗೆ ಜಾಯಿನ್ ಆಗಿ, ಓಕೆನಾ. ಸೊ ಇದು ಬಂದು ನಿಮ್ಗೆ 3 ಮಂತ್ ಕೋರ್ಸ್ ಇರುತ್ತೆ. 3 ಮಂತ್ ಕೋರ್ಸ್ಗೆ 3000 ರುಪೀಸ್. ತಿಂಗಳಿಗೆ 3000 ರೂಪಾಯಿ ಅಲ್ಲ, 3 ಮಂತ್ 3 ತಿಂಗಳಿಗೆ 3000 ರೂಪಾಯಿ. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಫೆಬ್ರವರಿ 15ನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬಾ ಟಫ್ ಇರುತ್ತೆ, ಈಸಿಯಾಗಿ ನಿಮ್ ತಲೆಗೆ ಹೋಗಿಸಿ ನಿಮ್ಮ ಹತ್ರ ಸ್ಟಿಚ್ ಮಾಡಿಸೋದು ನನ್ನ ಜವಾಬ್ದಾರಿ, ಓಕೆನಾ. ಸೊ ಬನ್ನಿ ಇವಾಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇಲ್ಲಿ ನಾನು ಒಂದು ಪೇಪರ್ ಶೀಟ್ ತಗೊಂಡಿದ್ದೀನಿ, ಒಂದು ಬ್ಯಾಕ್ ಪಾರ್ಟ್ ನ ಡ್ರಾ ಮಾಡಿ. ಸೊ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ನೋಡಿ. ನೀವು ಮಾಡೋ ಒಂದು ಪ್ರಾಬ್ಲಮ್ ಇಂದ ಆರ್ಮೋಲಲ್ ರಿಂಕಲ್ಸ್, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್, ಆರ್ಮೋಲ್ ಟೈಟ್, ಸುಮಾರಷ್ಟು ಪ್ರಾಬ್ಲಮ್ ಬರುತ್ತೆ. ಸೊ ಒಂದೊಂದೇ ನಾನು ಪಾಯಿಂಟ್ ಟು ಪಾಯಿಂಟ್ ಬಿಡಿಸಿ ಹೇಳ್ತೀನಿ. ಸೊ ಪಾಯಿಂಟ್ಸ್ ಎಲ್ಲ ಏನ್ ಹೇಳ್ತೀನಿ ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ನೋಡ್ತೀರಾ, ನಾಳೆ ಬೆಳಗ್ಗೆ ಅದನ್ನ ಮರ್ತಿರ್ತೀರಾ. ಪಾಯಿಂಟ್ ನ ನೋಟ್ ಮಾಡ್ಕೊಂಡು ಏನ್ ಬ್ಲೌಸ್ ಕಟಿಂಗ್ ಮಾಡ್ತೀರಾ ಸೊ ಅದ್ರ ಬಗ್ಗೆ ಎಲ್ಲ ನೀವು ಕೇರ್ ತಗೊಂಡ್ ಮಾಡಿದ್ರೆ 100% ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ, ಓಕೆನಾ. ಸೊ ನಂದೇ ಮೆಷರ್ಮೆಂಟ್ ಇವಾಗ. ಸೊ ನನ್ಗೆ ಒಂದು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ತೀನಿ ಅಂದ್ರೆ ಸೊ ಹೇಗೆಲ್ಲ ನಾನು ಫಸ್ಟ್ ಎಲ್ಲೆಲ್ಲಿ ನಿಗಾ ವಹಿಸಿ ಕೇರ್ ಮಾಡ್ಕೊಳ್ತೀನಿ. ಸೊ ಈಗ ರೆಡಿ ಬ್ಲೌಸ್ ನ ಲೆಂತ್ ಬಂದು 14 ಇಂಚು ರೆಡಿ ಇಟ್ಕೊಳ್ತೀವಿ ಅಂದ್ರೆ ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚಿಗೆ ಲೆಂತ್ ತಗೊಳ್ತೀವಿ. ಸ್ಪೆಷಲಿ ವಿಡಿಯೋ ಬಿಗಿನರ್ಸ್ಗೋಸ್ಕರ ನಾನು ಮಾಡ್ತಾ ಇರೋದು. ಸೊ ಪಾಯಿಂಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಒಂದು ಪಾಯಿಂಟ್ ನೋಡಿ ಇನ್ನೊಂದಕ್ಕೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ, ಓಕೆನಾ. ನೆಕ್ಸ್ಟ್ ಲೆಂತ್ ಆಯ್ತು. ಬ್ಯಾಕ್ ಪಾರ್ಟಿಗೆ ಇದು ನಾನು ಇಟ್ಟಿರೋದು, ಫ್ರಂಟ್ ಪಾರ್ಟಿಗಲ್ಲ, ಬ್ಯಾಕ್ ಪಾರ್ಟಿಗೆ, ಓಕೆನಾ. ಸೊ ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ ನೀಟಾಗಿ. ಸೊ ನೆಕ್ಸ್ಟ್ ಶೋಲ್ಡರ್. ಸೊ ಶೋಲ್ಡರ್ ನ ಇಡೋಕ್ ಮುಂಚೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಪ್ರತಿ ಬ್ಲೌಸ್ ಕ್ಲಾಸ್ ನಲ್ಲಿ ಹೇಳ್ತಾ ಇರ್ತೀನಿ, ಶೋಲ್ಡರ್ ನ ಇಡೋಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟು ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅಂತ. ಸೊ ನಾನಿಲ್ಲಿ ಡೀಪ್ ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ 10 ಇಂಚ್ ಇಟ್ಕೊಂಡ್ರೆ ಅದಕ್ಕೆ 1/2 ಇಂಚು ಸೇರಿಸಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬ್ರಾಡ್ ಎಷ್ಟು ಇಟ್ಕೊಳ್ತೀವಿ, ನೀವು 3 ಇಂಚ್ ಇಟ್ಕೊಳ್ತೀರಾ, 3.5 ಇಟ್ಕೊಳ್ತೀರಾ, ನಿಮ್ ಇಷ್ಟ. ಸೊ ಇಲ್ಲಿ ನಾನು ಬ್ರಾಡ್ ಸ್ವಲ್ಪ ಜಾಸ್ತಿನೇ ಇಡ್ತೀನಿ.
ಸೊ ಇದು ನಮ್ಮ ಬ್ಯಾಕ್ ಡೀಪ್ ನ ಅಗಲ. ಸೊ ಇವಾಗ ಅಗಲ ಬೇಡ, ನಮ್ಗೆ ಎಷ್ಟು ಡೀಪು 10 ಇಂಚು ಡೀಪ್ ಅಂತ ನಮ್ಮ ಮೈಂಡಿಗೆ ಹೋದ್ಮೇಲೆ ಆಮೇಲೆ ನಾವು ಶೋಲ್ಡರ್ ಎಷ್ಟು ಇಡಬೇಕು ಅನ್ನೋದನ್ನ ಡಿಪೆಂಡ್ ಆಗ್ಬೇಕು. ಸೊ ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ಶೋಲ್ಡರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಡೀಪು ಜಾಸ್ತಿ ಇಟ್ಟು ಶೋಲ್ಡರ್ನು ಜಾಸ್ತಿ ಇಟ್ಟಾಗ ಬ್ಲೌಸ್ ಆಟೋಮೆಟಿಕ್ಲಿ ರಿಂಕಲ್ಸ್ ಪ್ರಾಬ್ಲಮ್, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್, ಫಿಟ್ಟಿಂಗೇ ಇರಲ್ಲ, ವೇಸ್ಟ್ ಬ್ಲೌಸ್ ಆಗ್ಬಿಡುತ್ತೆ. ಸೊ ನಿಗಾ ವಹಿಸ್ಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಕೊಳ್ಬೇಕು ಅಂತ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲಾಸ್ ಬೇಕು ಅಂದ್ರೆ ಖಂಡಿತ ನಂದೇ ಬೇಸಿಕ್ ಕ್ಲಾಸ್ ಇದೆ. ಬ್ಯಾಚ್ ವೈಸ್ ಮಂತ್ಲಿ ಒಂದು ತಿಂಗಳಿಗೆ ಒಂದೊಂದು ಬ್ಯಾಚ್ ಮಾಡ್ತಾ ಇರ್ತೀನಿ, ಬ್ಯಾಚ್ ವೈಸ್ ಹೋಗ್ತಾ ಇರ್ತೀನಿ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಯಾವಾಗ ಶುರುವಾಗುತ್ತೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು. ಸೊ ನೋಡಿ, ನನ್ನ ಮೆಷರ್ಮೆಂಟ್, ನಂದು ಅಪ್ಪರ್ ಚೆಸ್ಟ್ ಎಷ್ಟಿದೆ 37 ಇದೆ. ಸೊ 36 37 ಓಕೆನಾ, 37 ಅನ್ಕೊಳ್ಳೋಣ, 36 37 ಆಮೇಲೆ 38ಗೆ. ಸೊ ಈ ಡೀಪ್ ಏನಿದೆ, ಸೊ ಇದಕ್ಕೆ ನಾನು ಏನ್ ಶೋಲ್ಡರ್ ಇಡ್ತೀನಿ ಅದನ್ನ ಆರಾಮಾಗಿ ನೀವು ಇಟ್ಕೊಳ್ಬಹುದು. ಸೊ ಈಗ ಬಂದು ನಂದು 37 ಓಕೆನಾ. ಸೊ 37ಗೆ ಬಂದಾಗ, ಸೊ ಇಲ್ಲಿ ನಾನು 10 ಇಂಚು ಡೀಪ್ ನೆಕ್ ಇಟ್ಟಾಗ 1.25 ಇಂಚ್ ಅಷ್ಟೇ ನಾನು ನೆಕ್ ಬಿಡ್ತು ಇಟ್ಕೊಳ್ತೀನಿ, 1.25 ಇಂಚ್ ಅಷ್ಟೇ. ಅದಾದ್ಮೇಲೆ 2.25 ಇಂಚು ಶೋಲ್ಡರ್ ಇಡ್ತೀನಿ. ಸೊ ಟೋಟಲ್ ಎಷ್ಟಾಯ್ತು, 4.25 ಆಯ್ತು. 1.25 ಇಂಚು ನೆಕ್ ಬಿಡ್ತು, 2.25 ಇಂಚು ಶೋಲ್ಡರ್. ಸೊ ಇಲ್ಲಿ ನಮ್ಗೆ ಸ್ಟಿಚಿಂಗ್ಗೆಲ್ಲ ಹೋಗಿ ನೋಡಿ 4.25 ಇಂಚು ಇಷ್ಟು ಶೋಲ್ಡರ್ ಇಟ್ಟಿದೀವಿ. ಸ್ಟಿಚಿಂಗ್ಗೆಲ್ಲ ಹೋಗಿ ನಮ್ಗೆ 3.25 ಇಂಚು ಸಿಗುತ್ತೆ ರೆಡಿ ಬ್ಲೌಸ್. 3.25 ಇಂಚು ಸೀಮಿಕ್ ಅಲೈನ್ಸ್ಗೆ ಇನ್ವೆಸ್ಟ್ ಆಗುತ್ತೆ. ಸೊ 4.25ಗೆ ಅರ್ಧ ಇಂಚು ಸೇರಿಸಿ 5 ಇಂಚಿಗೆ ಇಲ್ಲಿ ನೀವು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಬಹುದು. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಸೊ ಕೆಲವ್ರು ಇಲ್ಲಿ ಶೋಲ್ಡರ್ ಜಾಸ್ತಿ ಒಂಚೂರು ಅಗ್ಲನೇ ಬೇಕು ಅಂತ ಕೇಳ್ತಾರೆ. ಡೀಪ್ ನೆಕ್ ಇಟ್ಟಾಗ ನಾವು ಶೋಲ್ಡರ್ ಅಗ್ಲ ಇಡಕ್ ಆಗಲ್ಲ. ಆದ್ರೆ ಇಲ್ಲಿ ಒಂದು ಸಣ್ಣದಾಗ ಆಪ್ಷನ್ ಕೊಡ್ತೀರಿ. ನೀವು ಇಲ್ಲಿ ಇನ್ನೊಂದು 3/4 ಇಂಚು ಎಕ್ಸ್ಟ್ರಾ ತಗೊಳ್ಬಹುದು. ಸಾರಿ, 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಬಹುದು. 3/4 ಇಂಚ್ ಅಲ್ಲ, ಸಾರಿ, 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಬಹುದು. ಅಂದ್ರೆ 4.25 ಬದಲು ನೀವು 4.25 ಇಟ್ಕೊಳ್ಳಿ. ಟೋಟಲ್ ಶೋಲ್ಡರ್ ಏನಿದೆ ನೀವು ಎಷ್ಟಿರ್ತೀರಾ ಅದಕ್ಕೊಂದು 1/4 ಇಂಚ್ ಎಕ್ಸ್ಟ್ರಾ ತಗೊಂಡು ಆಡ್ ಮಾಡ್ಕೊಳ್ಳಿ. ಅದಕ್ಕಿನ್ನ ಜಾಸ್ತಿ ಬೇಕು ಅಂತ ಹೋದಾಗ ಖಂಡಿತ ಶೋಲ್ಡರ್ ಡ್ರಾಪ್ ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್, ರಿಂಕಲ್ಸ್ ಪ್ರಾಬ್ಲಮ್ ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ ಕೆಲವರು ಕಸ್ಟಮರ್ಸ್ ಬರ್ತಾರೆ, ನನಗೆ ಶೋಲ್ಡರ್ ಹಿಂಗಿರ್ಬೇಕು, ಡೀಪ್ ಜಾಸ್ತಿ ಇರಬೇಕು, ಶೋಲ್ಡರ್ ಅಗ್ಲ ಇರಬೇಕು. ಸೊ ಈಗ ಅಪ್ಪರ್ ಚೆಸ್ಟ್ ನಂದೆಷ್ಟು 37 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಆಗುತ್ತೆ. ಸೊ ಇಲ್ಲಿಂದ 9.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು 9.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ಓಕೆನಾ. ಅದಾದ್ಮೇಲೆ ಸೊಂಟದ ಸುತ್ತಳತೆ ಬಂದು 34 ಇಂಚ್, 34 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 8.25ಗೆ 1 ಇಂಚು ಸೇರಿಸಿ 9.25 ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಈಗ ಇದನ್ನ ಈ ರೀತಿ ಟೇಪ್ನ ಈ ರೀತಿ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಎಲ್ಲಿ ಬರುತ್ತೆ ಸೆಂಟರ್ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಸೊ ಇಲ್ಲಿಂದ ಲೈನ್ ಹಾಕೊಂಡ್ಬಿಡಿ. ಇದು ಎಕ್ಸಾಕ್ಟ್ ನಾವು ನಮ್ಮ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದೀವಿ. ಸೊ ಇವಾಗ ಆರ್ಮೋಲ್ ಲೈನ್ ಇಲ್ಲಿಂದ 1/4 ಇಂಚ್ ಇಟ್ಟು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಸೊ 1/4 ಇಂಚ್ ಇಟ್ಟು ನೋಡಿ ಈ ತರ ಒಂದು ಶೇಪ್ ಕೊಡಿ. ಸೊ ನೋಡಿ ಕನ್ಸಿಡರ್ ಮಾಡಿರೋದು ಈ ಲೈನ್. ಸೊ ಇವಾಗ ಲೈನ್ ಇದನ್ನ ಕನ್ಸಿಡರ್ ಮಾಡಿಲ್ಲ. ಸೊ ಇದೊಂದು ಆಪ್ಷನಲ್ಲಿ ನಾನು ನಿಮ್ಗೆ ಹೇಳಿದೆ ಓಕೆನಾ. ಇದಿಟ್ರು ಓಕೆ, 1/4 ಇಂಚಲ್ಲಿ ನಮ್ಗೆ ಏನ್ ಅಷ್ಟು ಪ್ರಾಬ್ಲಮ್ ಬರಲ್ಲ. ಬಟ್ ಇನ್ನೊಂದು ಚೂರ್ ನಮ್ಗೆ ಇಲ್ಲಿ ಏನು ನಮ್ ಶೋಲ್ಡರ್ ರೆಡಿ ಬ್ಲೌಸ್ ಅಲ್ಲಿ ಏನಿದೆ ಅದೊಂಚೂರು 1/4 ಇಂಚು ಎಕ್ಸ್ಟ್ರಾ ದೊಡ್ಡದು ಬರುತ್ತೆ. ಸೊ ಅಷ್ಟೇ ವ್ಯತ್ಯಾಸ ಓಕೆನಾ. ಈ ತರ ಒಂದು ಶೇಪ್ ಹಾಕೊಳ್ಳಿ. ಇದಿಷ್ಟು ನನ್ನ ಮೆಷರ್ಮೆಂಟ್ಗೆ ಇಷ್ಟು ಡೀಪ್ ನೆಕ್ ಇಟ್ಟಾಗ ಓಕೆನಾ. ಸೊ ಇಲ್ಲಿ ಏನ್ ಹೇಳಿದೆ 36, 37, 38 ಇಂಚು ಅಪ್ಪರ್ ಚೆಸ್ಟ್ ಯಾರ್ದಿದೆ ಸ್ವಂತವ್ರಿಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. 10 ಇಂಚು ಡೀಪ್ ನೆಕ್ ಇಟ್ಟಾಗ ಈ ಮೆಷರ್ಮೆಂಟ್ ಏನಿದೆ ಆರಾಮಾಗಿ ಹಾಕೊಳ್ಳಿ. ಶೋಲ್ಡರ್ ಡ್ರಾಪ್ ಅಥವಾ ಬ್ಯಾಕ್ ಅಲ್ಲಿ ರಿಂಕಲ್ಸ್, ಸ್ಲೀವ್ ಅಲ್ಲಿ ರಿಂಕಲ್ಸ್ ಹತ್ರ ಯಾವ್ದು ಪ್ರಾಬ್ಲಮ್ ಬರಲ್ಲ. ಸೊ ನೀವ್ ಎಲ್ಲಿ ತಪ್ಪು ಮಾಡ್ತೀರಾ ಅನ್ನೋದು. ಕೆಲವರು ಫಾರ್ಮುಲಾ ಯೂಸ್ ಮಾಡ್ತಾರೆ ಓಕೆನಾ. ಫಾರ್ಮುಲಾ ಎಲ್ಲಾ ಕಡೆ ಅಪ್ಲೈ ಆಗಲ್ಲ. ಸೊ ಫಾರ್ಮುಲಾ ಯೂಸ್ ಮಾಡ್ತೀರಾ, ಏನೋ ಒಂದು 10ನೇ ಒಂದು ಭಾಗನೋ 12ನೇ ಒಂದು ಭಾಗನೋ ಏನೋ ಒಂದು ಮಾಡ್ಕೊಳ್ತೀರಾ ನಿಮ್ಮ ಅಪ್ಪರ್ ಚೆಸ್ಟ್ ನ ಮಾಡ್ಕೊಂಡಾಗ. ಸೊ ಇಲ್ಲಿ ಏನ್ ಬರುತ್ತೆ, ನೀವು 2 ಇಂಚು ಡೀಪ್ ನೆಕ್ ಇಟ್ಟಾಗ ಅಂದ್ರೆ ಇಷ್ಟು ಡೀಪೇ ಇಲ್ಲ, 2 ಇಂಚು ಡೀಪ್ ನೆಕ್ ಇಟ್ಟಾಗ್ಲೂ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. 10 ಇಂಚು ಡೀಪ್ ನೆಕ್ ಇಟ್ಟಾಗ್ಲೂ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಓಕೆನಾ. ಸೊ ಆವಾಗ ಈ ಏನಿದೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ ನಿಮ್ಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರಲ್ಲ. ಸೊ ಬಿಕಾಸ್ ಫಾರ್ಮುಲಾ ಎಲ್ಲ ಕಡೆ ಯೂಸ್ ಆಗಲ್ಲ. ಪಾಯಿಂಟ್ ನಂಬರ್ 1. ಸೊ ಸೆಕೆಂಡ್ 1, ಸೊ ಕೆಲವರು ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿರ್ತಾರೆ,
ಏನು 35 ಇಂಚು 36 ಇಂಚು ಬಂತಂದ್ರೆ ನಾವು ಇಷ್ಟು ಶೋಲ್ಡರ್ ಇಟ್ಕೊಬೇಕು. ಸೊ ಇಷ್ಟು ಆರ್ಮೋಲ್ ಇಟ್ಕೊಂಡು ಕಟಿಂಗ್ ಮಾಡ್ಬಿಟ್ರೆ ಸರಿ ಬಂದ್ಬಿಡುತ್ತೆ. ಸೊ ಇದು ರಾಂಗ್. ಓಕೆನಾ. ಎಷ್ಟು ನೀವು ಈ ಡೀಪ್ ಜಾಸ್ತಿ ಆಗುತ್ತೆ ನೋಡಿ. ನಾ ಇಲ್ಲೊಂದು ಲೈನ್ ಕನೆಕ್ಟ್ ಮಾಡಿದ್ರೆ ಡೀಪ್ ನ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಸೊ ಇಷ್ಟು ಡೀಪ್ ಇಷ್ಟು ಬ್ರಾಡ್ ಇಟ್ಟಾಗ ನೀವು ಮನ್ಸಿಗೆ ಬಂದಂಗೆಲ್ಲ ಮಾಡೋ ಹಂಗಿಲ್ಲ. ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಶೋಲ್ಡರ್ ಜಾಸ್ತಿ ಇಟ್ಟಾಗ, ಸೊ ನೋಡಿ ಇಲ್ಲಿ ನಾನು 4.25 ಇಟ್ಟಿದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ 5.5. ಯಾವ್ದಕ್ಕಾದ್ರೂ ಸರಿ, ಅದು ಡೀಪ್ ಕಡಿಮೆ ಇರ್ಲಿ ಡೀಪ್ ಜಾಸ್ತಿ ಇರ್ಲಿ, ಯಾವ್ದಕ್ಕಾದ್ರೂ ಸರಿ 5.5 ಇಂಚು ಶೋಲ್ಡರ್. ಓಕೆನಾ. 6 ಇಂಚು ಅಥವಾ 5.5 ಇಂಚು ಮನ್ಸಿಗೆ ಬಂದಂಗೆ ಅವರು ನೋಡಿ ಇವಾಗ 6 ಇಂಚು ಇಟ್ಕೊಳ್ಳೋಣ. ಶೋಲ್ಡರ್ ಈ ರೀತಿ ಹಾಕೊಂಡ್ಬಿಡ್ತಾರೆ. ಸೊ ಹಾಕೊಂಡು ಈ ರೀತಿ ಲೈನ್ ನ ಹಾಕೊಂಡ್ಬಿಡ್ತಾರೆ. ಓಕೆನಾ. ಈ ರೀತಿ ಲೈನ್ ಹಾಕೊಂಡಾಗ ಸೊ ಇಲ್ಲಿ ಬರ್ಬೇಕಾಗಿದ್ದೇನಾಯ್ತು, ನಾವೇನ್ ಮಾಡ್ತೀವಿ ಇದನ್ನ ಇಲ್ಲಿ ಹಾಕ್ತಿವಿ. ಸೊ ಇಲ್ಲಿ ಬರ್ಬೇಕಾಗಿದ್ದ ತಗೊಂಡೋಗಿ ನಾವ್ ಇಲ್ಲಿ ಮುಂದಕ್ಕೆ ಹಾಕ್ತಿವಿ. ಸೊ ಈ ಮುಂದಕ್ಕೆ ಹಾಕ್ದಾಗ ಏನಾಗುತ್ತೆ, ಇಲ್ಲಿ ಏನ್ ನಿಮ್ಗೆ ಈ ಸ್ಪೇಸ್ ಕಾಣ್ತಾ ಇದೆ ನೋಡಿ, ಇದೆಲ್ಲ ನಿಮ್ಗೆ ರಿಂಕಲ್ ಆಗುತ್ತೆ. ಈ ಸ್ಪೇಸ್ ಏನಿದೆ, ಸೊ ನೀವು 1/2 ಇಂಚ್ ಮುಂದಕ್ಕೆ ಹಾಕ್ತೀರಾ, 1 ಇಂಚ್ ಮುಂದಕ್ಕೆ ಹಾಕ್ತೀರಾ, 1/4 ಇಂಚ್ ಮುಂದಕ್ಕೆ ಹಾಕ್ತೀರಾ. ಸೊ ನೀವ್ ಎಷ್ಟೇ ನೀವು ಹಾಕ್ತಾ ಹೋಗಿ, ಈ ಸ್ಪೇಸ್ ಏನಿದೆ ಇವೆಲ್ಲ ನಿಮ್ಗೆ ಲೂಸ್, ಬ್ಯಾಕ್ ಅಲ್ಲಿ ರಿಂಕಲ್ ಬರಕ್ಕೆ, ಲೂಸ್ ಬರಕ್ಕೆ ಸೊ ಪ್ರಾಬ್ಲಮ್. ಸೊ ಇದು ಇಷ್ಟು ಡೀಪ್ ನೆಕ್ ಇಟ್ಟಾಗ ಆಟೋಮೆಟಿಕ್ ಆಗಿ ಇದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಆಟೋಮೆಟಿಕ್ ಆಗಿ ನೀವು ವೇರ್ ಮಾಡಿದಾಗ ಬ್ರಾಡ್ ಇರುತ್ತೆ. ಸೊ ಅಷ್ಟು ಬ್ರಾಡ್ ಇರೋವಾಗ ನೀವು ಜಾಸ್ತಿ ಶೋಲ್ಡರ್ ಇಟ್ಕೊಂಡ್ರೆ ಅದೇನಾಗುತ್ತೆ ನೋಡಿ, ಇವತ್ತು ನಮ್ದು ಇದು ಬ್ರಾಡ್ ಇರುತ್ತೆ. ಸೊ ಇದು ನಮ್ಮ ಬ್ಲೌಸ್ ಅನ್ಕೊಳ್ಳೋಣ. ಓಕೆನಾ. ಸೊ ಇದು ಕಡಿಮೆ ಬ್ರಾಡ್ ಇದ್ದಾಗ ಓಕೆ. ಸೊ ಇದು ಬ್ರಾಡ್ ನಾವ್ ಇದನ್ನೇ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಈ ಸ್ಪೇಸ್ ದೊಡ್ಡದಿರುತ್ತೆ. ಸೊ ನೀವು ಶೋಲ್ಡರ್ ಅನ್ನೋದು ಜಾಸ್ತಿ ಇಟ್ಟಾಗ ಆಟೋಮೆಟಿಕ್ ಆಗಿ ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅದನ್ನೇ ನಾವು ಶೋಲ್ಡರ್ ಕಡಿಮೆ ಇಟ್ಟಾಗ ಸೊ ಇದೇನಾಗುತ್ತೆ ನೋಡಿ, ಈ ತರ ಶೋಲ್ಡರ್ ಕಡಿಮೆ ಇಟ್ಟಾಗ ನೆಕ್ ಅಗಲನೂ ಕಡಿಮೆ ಆಗುತ್ತೆ ನೋಡಿ. ಇದು ನಮ್ಮ ಎಕ್ಸಾಕ್ಟ್ ಶೋಲ್ಡರ್ ಅನ್ಕೊಳ್ಳೋಣ. ಸೊ ಇಷ್ಟು ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗ್ತಿರೋದನ್ನ ಅದನ್ನ ಹೀಗೆ ಹಿಡಿದಿಡುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬೇಕು ಯಾವಾಗ ಡೀಪ್ ನೆಕ್ ಜಾಸ್ತಿ ಇದ್ದಾಗ. ಸೊ ಬ್ಯಾಕ್ ಅಲ್ಲಿ ಸ್ಲೀವ್ ಅಲ್ಲಿ ರಿಂಕಲ್ ಬರೋದು ನೋಡಿ, ಈ ಪೋರ್ಷನ್ ಡೀಪ್ ಶೋಲ್ಡರ್ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಆಗಿ ಮುಂದಕ್ಕೆ ಹೋಯ್ತು. ಸೊ ಇಲ್ಲಿ ಲೆಂತ್ ಹಾಕಿ ನಾವು ಇಲ್ಲಿ ಶೇಪ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಈ ಏನು ಉಳಿದಿದೆ ಸ್ಪೇಸು, ಈ ಸ್ಪೇಸ್ ಅಲ್ಲೆಲ್ಲ ನಿಮ್ಗೆ ರಿಂಕಲ್ ಬರುತ್ತೆ. ಸೊ ಇದು ಮೇನ್ ರೀಸನ್. ನೀವು ಒಂದೇ ಮಾಡೋದು, ಶೋಲ್ಡರ್ ನ ಕರೆಕ್ಟ್ ಆಗಿ ಹಿಡ್ದಿರಾ ನೀವು ಬ್ಲೌಸ್ ನ ಕಟಿಂಗ್ ಮಾಡಿದ್ರಿ ಅನ್ಕೊಳ್ಳಿ, ನಿಮಗೆ ರಿಂಕಲ್ಸ್ ಮತ್ತೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಎಲ್ಲ ನಿಮ್ ಹಿಂದೆನೆ ಫಾಲೋ ಆಗುತ್ತೆ. ಇದು ಮೇನ್ ರೀಸನ್. ನೀವು ಎಕ್ಸಾಕ್ಟ್ ಆಗಿ ಶೋಲ್ಡರ್ ಇಟ್ಕೊಳ್ಬೇಕು. ಎಕ್ಸಾಕ್ಟ್ ಆಗಿ ಡೀಪ್ ಕಡಿಮೆ ಇಟ್ಟಾಗ ಅಂದ್ರೆ ಇಷ್ಟು ಡೀಪ್ ಇಟ್ಟಾಗ ಎಷ್ಟು ಇಟ್ಕೊಳ್ಬೇಕು, ಇಷ್ಟು ಡೀಪ್ ಇಟ್ಟಾಗ ಎಷ್ಟು ಇಟ್ಕೊಳ್ಬೇಕು, ಎಷ್ಟು ಇಟ್ಕೊಳ್ಬೇಕು, ಇಷ್ಟು ಬಂದಾಗ ಎಷ್ಟು ಇಟ್ಕೊಳ್ಬೇಕು, ಇಷ್ಟು ಬಂದಾಗ ಎಷ್ಟು ಇಟ್ಕೊಳ್ಬೇಕು. ಇನ್ ಕೇಸ್ ಇನ್ನು ಜಾಸ್ತಿ ಇಟ್ಕೊಳ್ತಾರಾ, ಸೊ ಎಷ್ಟು ಇಟ್ಕೊಳ್ಬೇಕು. ಸೊ ಈ ಬೇಸಿಕ್ ನಾಲೆಡ್ಜು ನಿಮ್ಗೆ ಖಂಡಿತ ಇರಲೇಬೇಕು. ಶೋಲ್ಡರ್ ಮೈನಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಸುಮಾರಷ್ಟು ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ನನ್ನ ಚಾನಲ್ ಚೆಕ್ ಮಾಡಿದ್ರೆ ನಿಮ್ಗೆ ಸಿಕ್ಕತ್ತೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಮತ್ತೆ ನೀವು ಚಾನಲ್ ಚೆಕ್ ಮಾಡಲ್ಲ, ಸರಿಯಾಗಿ ವಿಡಿಯೋಸ್ ನ ಹುಡ್ಕಲ್ಲ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತೀರಾ ಮೇಡಮ್ ಶೋಲ್ಡರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ ಅಂತ. ನನಗೂ ಮಾಡಿದ ವಿಡಿಯೋನೇ ಮಾಡಿ ನನಗೂ ತುಂಬಾ ಬೇಜಾರಾಗುತ್ತೆ. ಏನಾದ್ರು ಹೊಸದೇನಾದ್ರು ಕೇಳಿದ್ರೆ ಖಂಡಿತ ಮಾಡ್ಬೋದು. ಮಾಡಿದ ವಿಡಿಯೋ ಮಾಡಕ್ಕೆ ನನಗೂ ಬೇಜಾರಾಗುತ್ತೆ. ಓಕೆನಾ. ಸೊ ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾಸ್ ಅಲ್ಲಿ ಕಲ್ತ್ಕೊಬೇಕು. ಮತ್ತೆ ಬಾಡಿ ಮೆಜರ್ಮೆಂಟ್ ತೆಗೆಯೋದು ಕರೆಕ್ಟ್ ಆಗಿ ಬರ್ಬೇಕು. ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಆಗಿ ಹಾಕೋದ್ ಬರ್ಬೇಕು. ಒಂದು ನಾರ್ಮಲ್ ಬ್ಲೌಸ್ ಅಂತ ಅಂದ್ರೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು, ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಬೇಕಾದ್ರೆ ಖಂಡಿತ ಬೇಸಿಕ್ ಕ್ಲಾಸಿಗೆ ಸೇರ್ಕೊಳ್ಳಿ. ಸೊ ಇವಾಗ ಏನ್ ಇಂಟರ್ಮೀಡಿಯೇಟ್ ಸ್ಟಾರ್ಟ್ ಆಗ್ತಾ ಇದೆ, ಸೊ ಇದೆಲ್ಲ ಪ್ರಾಬ್ಲಮ್ ಕೆಲವರಿಗೆ ನಾಲೆಡ್ಜ್ ಇರಲ್ಲ. ನಾಲೆಡ್ಜ್ ಇಲ್ದಿದಾಗ ಏನ್ ಮಾಡ್ತಾರೆ, ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ತಾರೆ. ನಾರ್ಮಲ್ ಬ್ಲೌಸ್ ಹೇಗಿದ್ರು ಯೂಟ್ಯೂಬ್ ಅಲ್ಲಿ ಸಿಗ್ತಿದ್ಯಲ್ಲ, ಸೊ ಅಲ್ಲೇ ನೋಡ್ಕೊಂಬೇಡ, ನಾವು ಅದಕ್ಕೆ ಯಾಕೆ ದುಡ್ಡು ಕಟ್ಟೋದು, ವೆರೈಟೀಸ್ ಆಫ್ ಬ್ಲೌಸ್ ಡೈರೆಕ್ಟ್ ಇಂಟರ್ಮೀಡಿಯೇಟ್ ಹೋಗ್ಬೇಡ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಇಂಟರ್ಮೀಡಿಯೇಟ್ ಬರ್ತಾರೆ. ಸೊ ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ಇಂಟರ್ಮೀಡಿಯೇಟ್ ನೀವ್ ಇದೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ಕಾಲರ್ ನೆಕ್, ಪ್ರಿನ್ಸೆಸ್ ಕಟ್, ಬೋಟ್ ನೆಕ್ ಇದ್ರಲ್ಲೆಲ್ಲ ನೀವ್ ಏನ್ ಕಲಿತೀರಾ, ಫಸ್ಟ್ ಇದು ಇಂಪಾರ್ಟೆಂಟ್. ಓಕೆನಾ. ಇದಾದ್ಮೇಲೆ ಅದು. ಓಕೆನಾ. ಸೊ ಹಾಗಾಗಿ ಇದ್ರಲ್ಲಿ ಪರ್ಫೆಕ್ಟ್ ಇದೀವಿ, ನಮ್ಗೆ ಏನು ಡೌಟ್ಸ್ ಇಲ್ಲ ಅಂದ್ರೆ ಖಂಡಿತ ವೆಲ್ಕಮ್ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ. ಸೊ ಇದ್ರಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಬೇಸಿಕ್ ಗೆ ಸೇರ್ಕೊಳ್ಳಿ. ನಾನು ನಿಮ್ಗೆ ಕೊಡ್ತಾ ಇರುವಂತಹ ನನ್ನ ಒಪಿನಿಯನ್. ಓಕೆನಾ. ನನ್ನ ಹತ್ರ ಯಾರು ಬೇಸಿಕ್ ಕಲ್ತಿದ್ದಾರೆ, ಅವರು ಪರ್ಫೆಕ್ಟ್ ಆಗಿದ್ದಾರೆ, ಅವರು ಇಂಟರ್ಮೀಡಿಯೇಟ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಸೇರ್ಕೊಳ್ತಾ ಇರೋರಿಗೆ ಕೇಳೋದಿಷ್ಟೇ, 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ದಯವಿಟ್ಟು ಇಂಟರ್ಮೀಡಿಯೇಟ್ಗೆ ಜಾಯ್ನ್ ಆಗಿ. ಓಕೆನಾ. ಟಾಪಿಕ್ ಇಷ್ಟ ಆಗಿದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಥ್ಯಾಂಕ್ ಯು.